ನಮಸ್ತೆ. ಈ ವಿಡಿಯೋದಲ್ಲಿ ಕಾಲದ ಬಗ್ಗೆ ತಿಳ್ಕೊಳ್ಳೋಣ. ಶ್ರುತಿರ್ಮಾತಾ ಲಯಃ ಪಿತ. ಸಂಗೀತ ಶಾಸ್ತ್ರದಲ್ಲಿ ಶ್ರುತಿಯು ತಾಯಿ ಇದ್ದಂತೆ, ಲಯವು ತಂದೆ ಇದ್ದಂತೆ. ಸಂಗೀತ ಶಾಸ್ತ್ರದಲ್ಲಿ ಶ್ರುತಿಯು ಎಷ್ಟು ಮುಖ್ಯವೋ ಹಾಗೆ ಲಯವೂ ಕೂಡ ಅಷ್ಟೇ ಮುಖ್ಯವಾಗಿದೆ. ರಚನೆಯ ವೇಗವನ್ನು ಅಳೆಯುವ ಮಾಪನಕ್ಕೆ ಕಾಲ ಎನ್ನುತ್ತಾರೆ. ಕೃತಿಯ ವೇಗಕ್ಕೂ ತಾಳದ ಕಾಲದ ಅಳತೆಗೂ ಇರುವ ಸಂಬಂಧವನ್ನು ಕಲ್ಪಿಸುವುದು ಕಾಲ. ಲಯವನ್ನು ಒಂದೇ ರೀತಿಯಲ್ಲಿ ಸ್ಥಿರವಾಗಿರಿಸುವ ಕಾರ್ಯಕ್ಕೆ ಕಾಲ ಎನ್ನುತ್ತಾರೆ. ಮಾಮವತು ಶ್ರೀಯೇ ಸರಸ್ವತಿ, ಮಾಮವತು ಶ್ರೀಯೇ ಸರಸ್ವತಿ, ಕಾಮಕೋಟಿ ಪೀಠ ನಿವಾಸಿನಿ, ಮಾಮವತು ಶ್ರೀ ಸರಸ್ವತಿ. ಇಲ್ಲಿ ಒಂದು ಸ್ವರದಿಂದ ಇನ್ನೊಂದು ಸ್ವರದ ಮಧ್ಯ ಇರುವ ಕಾಲದ ಅಳತೆಯು ಒಂದೇ ಆಗಿದೆ. ಹಾಗೆಯೇ ತಾಳದ ಮೊದಲನೆಯ ಏಟಿನಿಂದ ಎರಡನೆಯ ಏಟಿನ ಮಧ್ಯ ಇರುವ ಅಂತರವೂ ಒಂದೇ ಆಗಿದೆ. ತಾಳದ ವೇಗ ಹಾಗೂ ಹಾಡಿನ ವೇಗ ಸಮನಾಗಿದ್ದರೆ ಅದಕ್ಕೆ ಲಯ ಎಂದು ಕರೆಯುತ್ತಾರೆ. ಸಂಗೀತದ ಮುಖ್ಯವಾದ 3 ಕಾಲಗಳು: ಸ ರಿ ಗ ಮ ಪ ದ ನಿ ಸ, ಸಾ ನಿ ದ ಪ ಮ ಗ ರಿ ಸ. ಒಂದನೇ ಕಾಲ. ಇಲ್ಲಿ ನಾವು ಒಂದು ಪೆಟ್ಟಿಗೆ ಒಂದು ಅಕ್ಷರವನ್ನು ಹಾಡುತ್ತೇವೆ. ಸ ರಿ ಗ ಮ ಪ ದ ನಿ ಸ, ಸಾ ನಿ ದ ಪ ಮ ಗ ರಿ ಸ. ಎರಡನೇ ಕಾಲ. ಇಲ್ಲಿ ನಾವು ಒಂದು ಪೆಟ್ಟಿಗೆ 2 ಅಕ್ಷರವನ್ನು ಹಾಡುತ್ತೇವೆ. ಸ ರಿ ಗ ಮ ಪ ದ ನಿ ಸ, ಸಾ ನಿ ದ ಪ ಮ ಗ ರಿ ಸ, ಸ ರಿ ಗ ಮ ಪ ದ ನಿ ಸ, ಸಾ ನಿ ದ ಪ ಮ ಗ ರಿ ಸ. ಮೂರನೇ ಕಾಲ. ಇಲ್ಲಿ ನಾವು ಒಂದು ಪೆಟ್ಟಿಗೆ 4 ಅಕ್ಷರವನ್ನು ಹಾಡುತ್ತೇವೆ. ಆವರ್ತ. ತಾಳದಲ್ಲಿ ಬರುವ ಅಂಗವನ್ನು ಕ್ರಮವಾಗಿ ಪೂರ್ತಿ ಹಾಕಿ ಮುಗಿಸುವುದಕ್ಕೆ ಆವರ್ತ ಎನ್ನುತ್ತಾರೆ. ಉದಾಹರಣೆ: ಆದಿತಾಳ. ಒಂದು ಲಘು 1 2 3 4, ಒಂದು ಧೃತ 1 2, ಒಂದು ಧೃತ 1 2. ಆದಿತಾಳದಲ್ಲಿ ಒಟ್ಟು 1 ಲಘು 2 ಧೃತ ಬರುತ್ತದೆ. ಅಕ್ಷರಕಾಲ. ತಾಳದ ಎಣಿಕೆಯಲ್ಲಿ ಬರುವ ಒಂದು ಸ್ವರವನ್ನು ಅಕ್ಷರಕಾಲ ಎನ್ನುತ್ತಾರೆ.